ಕೋಳಿ ತರ ಆರಾಮಾಗಿರೋದು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು. ಮಾತಾಡೋ ಕಾಂಪಿಟೇಷನ್ ಇದ್ರೆ ಅವನೇ ಗೆಲ್ಲೋದು. ಅದು ಬರೀ ಪ್ರೈಸ್ ಮನಿ ಇದ್ರೆ ಮಾತ್ರ ತಾನೆ. ಏನ್ ಬಾವ ನೀವು ನನ್ನ ಆಡ್ಕೊಳ್ಳೋ ತರ ಆಗೋಯ್ತಲ್ಲ. ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ, ಬೇಜಾರು ಮಾಡ್ಕೊಂಡ್ಬಿಡ್ಬಿಡಿಪ್ಪ. ಇಲ್ಲ 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 ಇಲ್ಲ. ಸರಿ ಬಾವ ಏನು ಹೊರಟ್ಬಿಟ್ರಂತೆ? ಅಲ್ಲ ಈಗ ತಾನೇ ಬಂದಿರಾ, ಒಂದೆರಡು ದಿವಸ ಇದ್ದು ಹೋಗ್ಬೋದಲ್ವಾ, ಚೆನ್ನಾಗಿರೋದು. ಸಂಬಂಧ ಆದಮೇಲೆ ಬರೋದು ಹೋಗೋದು ಇದ್ದೇ ಇರುತ್ತೆ. ಅದು ಅಲ್ಲದೆ ಆಫೀಸ್ ಕಡೆ ಹೋಗಾಗಲೇ 2-3 ದಿನ ಆಗೋಯ್ತು, ಹಾಗಾಗಿ ಹೋಗಲೇಬೇಕಾದ ಪರಿಸ್ಥಿತಿ. ಹೌದು ನೀವು ಹೋಗ್ಲೇಬೇಕಾಗತ್ತೆ, ನಿಮ್ದೇ ಕಂಪ್ನಿ ಅಲ್ವಾ. ಆಮೇಲೆ ಕೆಲಸದವ್ರು ಅವರೇ ಓನರ್ ತರ ಆಡಕ್ಕೆ ಶುರು ಮಾಡ್ತಾರೆ. ನೀವು ಹೋಗಿ ಬನ್ನಿ. ಹೌದೌದು, ಅವ್ನು ಹೇಳೋದು ಸರಿ ಇದೆ, ನೀವು ಹೋಗಿ ಬನ್ನಿ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದರೆ ಯಾಕೋ ಬಂದಾಗ್ಲಿಂದ ನೀವಿಬ್ಬರು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪ್ರತಿ ಸಲ ಬಂದಾಗಲೂ ಖುಷಿಯಾಗಿ ಮಾತಾಡ್ತಿದ್ರಿ, ಈ ಸಲ ಯಾಕೋ ಮುಂಚಿನ ಥರ ಇಲ್ಲಪ್ಪ. ಎನಿ ಪ್ರಾಬ್ಲಮ್? ಹಾಗೇನಿಲ್ಲ ಭಾವ, ಏನಿಲ್ಲ, ಆರಾಮಾಗೇ ಇದೀವಲ್ಲ. ಆರಾಮಾಗಿದ್ದೀವಿ ನೋಡಿ, ಇವಾಗ ಖುಷಿಯಾಗಿ ಮಾತಾಡ್ತಾ ಇದೀವಲ್ಲ. ಮಾತಾಡ್ತಾ ಇದ್ದೀರಾ, ಆದರೆ ಮಾತುಗಳು ಮನಸ್ಸಿಂದ ಬರ್ತಿಲ್ಲ ಅಂತ ಅನಿಸ್ತಿದ್ಯಪ್ಪ. ನೋಡಿ ಸಂತೋಷ್ ಅವ್ರನ್ನ ನೋಡಿದ್ರೆ ಏನೋ ಕಳ್ಕೊಂಡು ಹೋಗಿದ್ದಾರೆ ಅಂತ. ಆಯ್ತು, ಸಾರಿ ಸರ್. ರೆಡಿ ರೆಡಿ. ನೋಡಿ ಒಂದು ನಿಮಿಷ ಸರ್. ರೆಡಿ ರೆಡಿ ಸರ್. ಖುಷಿಯಾಗಿ ಮಾತಾಡ್ತಾ ಇದೀವಲ್ಲ. ಅಲ್ಲಿಂದ ತಗೋತೀರಾ? ತೊಗೊಳ್ಳಿ. ರೆಡಿ ಸರ್. ಖುಷಿಯಾಗಿ ಮಾತಾಡ್ತಾ ಇದೀವಲ್ಲ. ಮಾತಾಡ್ತಾ ಇದ್ದೀರಾ, ಆದರೆ ಮಾತುಗಳು ಮನಸ್ಸಿಂದ ಬರ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ ಸಂತೋಷ್ ಅವ್ರನ್ನ ನೋಡಿದ್ರೆ ಏನನ್ನು ಕಳ್ಕೊತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ನೋಡಿದ್ರೆ ತುಂಬ ಯಾವುದೋ ಟೆನ್ಷನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲ ಬಾವ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀರಾ. ಹಾಗೇನಿಲ್ಲ. ಯಾವುದು? ಅದೇ ಸೇಮ್.